ಶಾಲಾ ವಾಹನಕ್ಕೆ ಸಿಲುಕಿ ಒಂದು 5 ವರ್ಷದ ಕಂದಮ್ಮ ಮೃತಪಟ್ಟಿದೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದೆ, ಬ್ರೇಕಿಂಗ್ ಬರ್ತಾ ಇದೆ. ಎಸ್ ವೀಕ್ಷಕರೇ, ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ಕಂದಮ್ಮ ಸಾವನ್ನಪ್ಪಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಶಾಲಾ ವಾಹನಕ್ಕೆ ಸಿಲುಕಿ 5 ವರ್ಷದ ತನೀಷಾ ಅಂತ ಹೇಳಿ 5 ವರ್ಷದ ಮಗು ಸಾವನ್ನಪ್ಪಿದೆ. ಅಕ್ಕನನ್ನು ಶಾಲೆಗೆ ಬಿಡಲು ತಾಯಿಯ ಜೊತೆ ಹೋಗಿತ್ತು ಮಗು. ವೇಗವಾಗಿ ಬಂದ ಶಾಲಾ ವ್ಯಾನ್ ಡಿಕ್ಕಿ ಹೊಡೆದಿದೆ. ಸೊ ಆ ಒಂದು ಡಿಕ್ಕಿ ಹೊಡೆದ ರಭಸಕ್ಕೆ ತನೀಷಾ ಅಂತೇಳಿ 5 ವರ್ಷದ ಮಗು ಸಾವನ್ನಪ್ಪಿದೆ. ವ್ಯಾನ್ ಟೈರ್ ಅಡ್ಡಿ ಸಿಲುಕಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ನೋಡಿ, ಆ ವ್ಯಾನ್ ಟೈರ್ ಇದೆಯಲ್ಲ, ಅದರ ಒಳಗಡೆ ಸಿಲುಕಿದ್ದ ಮಗು. ಸೊ ಅಸುನೀಗಿರತಕ್ಕಂಥದ್ದು. ಸ್ಥಳಕ್ಕೆ ಚಿಕ್ಕಬಾಣವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೆಲಮಂಗಲ ಆಸ್ಪತ್ರೆಯಲ್ಲಿ ಮಗುವಿನ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಎಸ್ ವೀಕ್ಷಕರು ನೋಡಿ, ಆಕ್ಸಿಡೆಂಟ್ಗಳು ಯಾವ ರೀತಿ ಆಗ್ತಿದ್ದಾವೆ ಅಂತ ಹೇಳಿದ್ರೆ ಭಾಳ ಜಾಗೃತವಾಗಿ ಓಡಾಡಬೇಕು. ಈ ಮಗುವಂತೂ 5 ವರ್ಷದ ಮಗು, ಪಾಪ ಏನು ತಿಳಿಯೋದಿಲ್ಲ. ತಾಯಿ ಜೊತೆ ಹೋಗಿತ್ತಂತೆ ಅಕ್ಕನನ್ನು ಶಾಲೆಗೆ ಬಿಡೋದಕ್ಕೆ. ಬಟ್ ಆ ಟೈರಿನ ಅಡಿ ಸಿಲುಕಿದೆ. ನೀವು ತೋರಿಸ್ತಾ ಇದ್ದೀವಿ ನೋಡಿ ದೃಶ್ಯದಲ್ಲಿ ಯಾವ ರೀತಿಯ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. 5 ವರ್ಷದ ಮಗು ಆಕ್ಸಿಡೆಂಟ್ನಲ್ಲಿ ತನ್ನ ಹಸುವನ್ನು ನೀಗಿರ್ತಕ್ಕಂಥದ್ದು. ತಾಯಿ ಜೊತೆ ಅಕ್ಕನನ್ನು ಬಿಡಲು ಶಾಲೆಗೆ ಹೋಗಿದ್ಲು. ಸ್ಪೀಡಾಗಿ ಬಂದಿದೆ ಶಾಲಾ ವಾಹನ. ಶಾಲಾ ವಾಹನದ ಟೈರಿನ ಅಡಿ ಸಿಲುಕಿ 5 ವರ್ಷದ ತನೀಷಾ ಅಂತ ಹೇಳಿ ಸಾವನ್ನಪ್ಪಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೀವು ಮೃತ ಮಗುವನ್ನು ಗಮನಿಸ್ತಾ ಇದ್ದೀರಿ. ಶಾಲಾ ವಾಹನದಡಿ ಯಾವ ರೀತಿ ಸಿಲುಕಿದೆ ಮಗು ಅಂತಲೂ ಕೂಡ ಗಮನಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳನ್ನು ಜಾಗೃತವಾಗಿಟ್ಕೊಳ್ಳಿ, ಭಾಳ ಸುರಕ್ಷಿತವಾಗಿಟ್ಕೊಳ್ಳಿ. ಸ್ವಲ್ಪ ಮಿಸ್ ಆದರೂ ಮಗುಗಳು ಓಡೋಗ್ಬಿಡ್ತಾವೆ, ರೋಡ್ಗೆ ಗೊತ್ತಾಗೋದಿಲ್ಲ. ಆಡೋಣ ಅಂತ ಓಡ್ಬಿಡ್ತವೆ. ಗಾಡಿ ಬರೋದು ಗೊತ್ತಾಗೋದಿಲ್ಲ, ಟ್ರಕ್ಗಳು ಬರೋದು ಗೊತ್ತಾಗೋದಿಲ್ಲ, ಕಾರ್ ಬರೋದು ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ಯಾರ್ದು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಡ್ರೈವರ್ ತಪ್ಪ, ಮಗು ಓಡ್ ಹೋಗಿದ್ದ ತಪ್ಪ, ಯಾವುದು ತಪ್ಪು ಅಂತ ಪರಿಗಣಿಸುತ್ತೆ. ಸೊ ತಪ್ಪು ಯಾರದೇ ಆಗಿದ್ರೂ ಕೂಡ ಒಂದು ಮಗುವಿನ ಜೀವ ಹೋಗಿದ್ದು ಬಹಳ ದುರಾದೃಷ್ಟವಶ. ನಿಮ್ಮ ಮಕ್ಕಳನ್ನು ನೀವು ಭಾಳ ಜಾಗೃತವಾಗಿ ಇಟ್ಕೊಳ್ಳಿ, ಬೇಕಾಬಿಟ್ಟಿಯಾಗಿ ಬಿಡಬೇಡಿ. ಎಲ್ಲದಕ್ಕೂ ರ್ಯಾಂಕ್ ತಗೊಂತಿತ್ತು. ಆಮೇಲೆ ಮಧ್ಯಾಹ್ನ ನಾನೇ ಸ್ಕೂಲಿಂದ ಕರ್ಕೊಂಬಂದೆ. ಅಪ್ಪ ಏನೋ ಒಂದು ಹೇಳ ನಮ್ಮ ಫ್ರೆಂಡ್ ಹಿಂಗಂದ್ರು ಹಂಗಂದ್ರು ಅಂತ ಬತ್ತು ಮನೆಗೆ ಬಂದು ಕರ್ಕೊಂಬಂದೆ. ಆಮೇಲೆ ಸ್ಕೂಲ್ ಬಟ್ಟೆ ನಾನೇ ಚೇಂಜ್ ಮಾಡಿ ಆಟಾಡಮ್ಮ ಅಂತ ಬಿಟ್ಟಿದ್ದೆ. ಅಷ್ಟೊತ್ತು ನೋಡಿದ್ರೆ ಹಿಂಗಾಗೋಯ್ತು ಸರ್. ಹೌದು ಸರ್, ನಾನು ಬೆಳಗ್ಗೆ ಯಾವುದೋ ಒಂದು ಇದ್ರಲ್ಲಿ ಓದಿದೆ, ಅದು ನ್ಯೂಸಲ್ಲಿ ಎಲ್ಲ ಹಿಂಗೆಲ್ಲ ಸ್ಕೂಲ್ ಮಕ್ಕಳು ಬೇಜವಾಬ್ದಾರ ಓಡಿಸ್ತಾರೆ ಅಂತ ನಾನು ಬೆಳಿಗ್ಗೆಯಿಂದ ಓದಿದೆ. ಆದ್ರೆ ನಾವು ಓದಿ ನಾನು ಹಿಂಗೆ ಆದ್ಮೇಲೆ ಗೊತ್ತಾಯ್ತು ಅಂತ. ಇಲ್ಲ, ನಾನು ಇಲ್ಲ ಮನೇಲಿ ಮಲ್ಕೊಂಡಿದ್ದೆ. ಒಬ್ರು ಡ್ರೈವರ್ ಇಲ್ಲ ಅಷ್ಟೇ ಅನ್ಸುತ್ತೆ. ನಾವು ಆರ್ ಟಿ ಒ ಆಫೀಸ್ ವರ್ಕ್ ಹೋಗ್ತೀವಿ. ನಾವ್ ಅಲ್ಲಿ ನೋಡ್ದೆ, ನಾವು ಅದ್ರಲ್ಲಿ ನಾವು ಗೊತ್ತಿಲ್ಲ. ಚಾಲಕ ಸ್ಪಾಟ್ಗೆ ಹೋದಾಗ ಅಲ್ಲಿ ಇರ್ಲಿಲ್ಲ ಟೈಮ್. ಹೌದು, ಖಂಡಿತ ತಗೊಬೇಕು ಸರ್. ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತೀವಿ. ಅವನು ಮುಂಚೆ ಬಂದಿ ಡ್ರೈವರು ಮನೆ ಹತ್ರ ಕರ್ಕೊಂಬಂದು ಬಾಕ್ಲವರೆಗೂ ಬಿಡೋನು. ಇವಾಗ ಇವನು ಹೊಸಬ್ಬ ಯಾರೋ ಡ್ರೈವರ್ ಅಂತೆ. ಹೊಸಬ್ಬ ಡ್ರೈವರು ನಿಲ್ಸ್ಬಿಟ್ಟು ಅರ್ಜೆಂಟಿಗೆ ರಿವರ್ಸ್ ಹೊಡೆದಿ ಹಂಗೆ ಏನೋ ಆಯ್ತು ಅಂತ. ಹೌದು, ಕ್ಯಾಮ್ರಾ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಅದು. ಹಾ ಸರ್, ಹೌದು 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 ಸರ್, ಹೌದು ಹೌದು ಹೌದು. ಇದು ಒಂದು ಹುಡುಗಿ ಕಿಡ್ಜು, ದೊಡ್ಡ ಹುಡುಗಿ. 2ನೇ ಹುಡುಗಿ ಚಿಕ್ಕದು ಗುರು ಆಚಾರ್ಯ ಗುರುಪರಪರ ಕಿಡ್ಜು ಸರ್. ಕಿಡ್ಜು ಅಲ್ಲ, ದಾಸರ ಯಾವ್ದು ಸುಭಾಷ್ ನಗರ. ಒಂದೇ ಸೆಕೆಂಡ್ ಕಿಶೋರ್ ಅಂತ ಎಲ್ಲದಕ್ಕೂ ಶಾರ್ಪು, ಎಲ್ಲದಕ್ಕೂ ರ್ಯಾಂಕ್ ತಗೊಂತಿತ್ತು. ಆಮೇಲೆ ಮಧ್ಯಾಹ್ನ ನಾನೇ ಸ್ಕೂಲಿಂದ ಕರ್ಕೊಂಬಂದೆ. ಅಪ್ಪ ಏನೋ ಒಂದು ಹೇಳ ನಮ್ಮ ಫ್ರೆಂಡ್ ಹಿಂಗಂದ್ರು ಹಂಗಂದ್ರು ಅಂತ ಬತ್ತು ಮನೆಗೆ ಬಂದು ಕರ್ಕೊಂಬಂದೆ. ಆಮೇಲೆ ಸ್ಕೂಲ್ ಬಟ್ಟೆ ನಾನೇ ಚೇಂಜ್ ಮಾಡಿ ಆಟಾಡಮ್ಮ ಅಂತ ಬಿಟ್ಟಿದ್ದೆ. ಅಷ್ಟೊತ್ತು ನೋಡಿದ್ರೆ ಹಿಂಗಾಗೋಯ್ತು ಸರ್. ಹೌದು ಸರ್, ನಾನು ಬೆಳಗ್ಗೆ ಯಾವುದೋ ಒಂದು ಇದ್ರಲ್ಲಿ ಓದಿದೆ, ಅದು ನ್ಯೂಸಲ್ಲಿ ಎಲ್ಲ ಹಿಂಗೆಲ್ಲ ಸ್ಕೂಲ್ ಮಕ್ಕಳು ಬೇಜವಾಬ್ದಾರ ಓಡಿಸ್ತಾರೆ ಅಂತ ನಾನು ಬೆಳಿಗ್ಗೆಯಿಂದ ಓದಿದೆ. ಆದ್ರೆ ನಾವು ಓದಿ ನಾನು ಹಿಂಗೆ ಆದ್ಮೇಲೆ ಗೊತ್ತಾಯ್ತು ಹಿಂಗೆ ಅಂತ.
ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ ಇದು ನೊಂದವರ ಧ್ವನಿ.